ಮ್ಯಾಜಿಕ್ ಡಿವೈಸ್. ಇದ್ರ ಬಗ್ಗೆ ಹೇಳಬೇಕು ಅಂದ್ರೂ ಒಂದು ದಿವಸ ಆಗುತ್ತೆ. ಟೆನ್ಸ್ ಫಂಕ್ಷನ್, ಕಪ್ಪಿಂಗ್ ಥೆರಪಿ, ಹೀಟ್ ಫಂಕ್ಷನ್, ಲೇಸರ್ ಫಂಕ್ಷನ್, ಈ ಫಂಕ್ಷನ್ ಎಲ್ಲ ಸೇರಿಕೊಂಡು ಚಿಕ್ಕ ಡಿವೈಸಲ್ಲಿ ಕಂಪನಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ ಬಯೋಟೆಕ್ನಾಲಜಿ ಮುಖಾಂತರ. ನೋಡಿ, ಇಲ್ಲಿ ಇದು ನೀವು ದೇಹದಲ್ಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಲೈಕ್ ಮಲ್ಟಿಪಲ್ ಪರ್ಪಸಸ್, ಪೇನ್ ರಿಲೀಫ್ಗೋಸ್ಕರ. ಸೊ ನಾನು ಆಗಲೇ ಹೇಳಿದೆ, ನ್ಯಾಚುರೋಪತಿ ಬೇಸ್ ಮಾಡಿಕೊಂಡು ನಮ್ಮ ಕಂಪನಿ ಪ್ರತಿಯೊಂದು ಪ್ರಾಡಕ್ಟ್ ತಯಾರಿಸ್ತಾ ಇರೋದು. ನ್ಯಾಚುರೋಪತಿ ಏನು ಹೇಳ್ತದೆ ಅಂದರೆ, ಹ್ಯೂಮನ್ ಬಾಡಿನಲ್ಲಿ ಏನೇ ಪ್ರಾಬ್ಲಮ್ ಆಗಲಿ, ಮೇನ್ ರೀಸನ್ ಬಂದು ಬ್ಲಾಕೇಜ್. ಆ ಬ್ಲಾಕೇಜ್ ರಿಲೀಸ್ ಮಾಡಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬ್ಲಾಕೇಜ್ ರಿಲೀಸ್ ಮಾಡೋದಕ್ಕೆ ನಾವು ಆಯುರ್ವೇದಕ್ಕೆ ಹೋಗ್ತೀವಿ, ಮಸಾಜ್ ಮಾಡಿಸ್ಕೊಳ್ತೀವಿ, ಇಲ್ಲ ಅಕ್ಯುಪಂಚರ್ ಹತ್ರ ಹೋಗ್ಬಿಟ್ಟು ಪಾಯಿಂಟ್ ಸ್ಟಿಮ್ಯುಲೇಟ್ ಮಾಡಿಸ್ತೀವಿ, ಇಲ್ಲ ಏನೋ ಒಂದು ನ್ಯಾಚುರೋಪತಿನಲ್ಲಿ ಸುಮಾರು ಟೈಪ್ ಆಫ್ ಥೆರಪೀಸ್ ಇದೆ. ಆ ಥೆರಪೀಸ್ನೆಲ್ಲ ಸೇರಿಸ್ಕೊಂಡು ಒಂದು ಪವರ್ಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ ನಮ್ಮ ಡಿವೈಸಲ್ಲಿ. ಸೊ ವಿ ಆರ್ ಗೆಟಿಂಗ್ ಅಲ್ಟಿಮೇಟ್ ರಿಸಲ್ಟ್ ಫಾರ್ ಮಲ್ಟಿಪಲ್ ಡಿಸೀಸಸ್. ತುಂಬ ರಿಸಲ್ಟ್ ಸಿಗ್ತಾಯಿದೆ. ಸೊ ನೋಡಿ, ಇಲ್ಲಿ ನಿಮಗೆ ಫೇಸ್ ಮಸಾಜ್ ಮಾಡೋದು ಕಾಣಿಸುತ್ತೆ. ಫೇಸ್ ಮಸಾಜ್ ಮಾಡುವಾಗ ನಿಮ್ಮ ಸೈನಸ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಐಸೈಟ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಹಲ್ಲು ನೋವು ಕ್ಲಿಯರ್ ಆಗುತ್ತೆ, ಸೇಮ್ ಟೈಮ್ ನಿಮ್ಮ ಫೇಸ್ ಗ್ಲೋ ಬರುತ್ತೆ, ಒಂದು ಗೋಲ್ಡನ್ ಫೇಶಿಯಲ್ ಮಾಡ್ದಂಗೆ ಫೀಲ್ ಆಗುತ್ತೆ. ಸೊ ಇದೇ ಸಿಸ್ಟಮ್ ಯೂಸ್ ಮಾಡಿಕೊಂಡು ಬಾಡಿನಲ್ಲಿ ಎಲ್ಲಿ ಬೇಕಾದ್ರೂ ನೀವು ಮಸಾಜ್ ಮಾಡ್ಕೋಬೋದು. ಜಸ್ಟ್ ಆ ಗ್ಲೌಸ್ನ ವೆಟ್ ಮಾಡಬೇಕು, ವೆಟ್ ಮಾಡಿಕೊಂಡು ಎಂಟೈರ್ ಬಾಡಿ ಮಸಾಜ್ ಮಾಡ್ಬೋದು. ಒಂದು ಲೋ ಇಂಟೆನ್ಸಿಟಿ ಕರೆಂಟ್, LIC ಅಂತ ಹೇಳ್ತೀವಿ, ಅದು ಆ ಗ್ಲೌಸ್ ಮುಖಾಂತರ ಬಾಡಿಗೆ ಪಾಸ್ ಆಗುತ್ತೆ. ನಮ್ಮ ಬಾಡಿನಲ್ಲಿ ದೇಹದಲ್ಲಿರೋ ವೀಕ್ ಆಗಿರೋ ಸೆಲ್ಸ್ನ ಆ್ಯಕ್ಟಿವ್ ಮಾಡಿ ಅಲ್ಲಿ ಸರ್ಕ್ಯುಲೇಷನ್ ನಾರ್ಮಲ್ ಮಾಡ್ತದೆ. ಸೊ ಇದು ಅಲ್ಲಿ ಆಗೋವಂಥ ಕೆಲಸ. ಸೊ ಬೇರೆ ಏನು ಮ್ಯಾಜಿಕ್ ಇಲ್ಲ. ಅದೇ ಟೈಮ್ ಅದರಲ್ಲಿ ಕಪ್ಪಿಂಗ್ ಮಾಡ್ಬೋದು. ಕಪ್ಪಿಂಗ್ ಅಂದರೆ ನಿಮ್ಗೆ ಗೊತ್ತಿದೆ, ಹಿಜಾಮ ಇಲ್ಲ ಕಪ್ ಥೆರಪಿ ಅಂತ ಹೇಳ್ತೀವಿ. ಸುಮಾರು ವರ್ಷದಿಂದ ನಮ್ಮ ದೇಶದಲ್ಲಿ ಮಾಡ್ತಾ ಇರೋಂಥ ಥೆರಪಿ ಅದು. ಸೊ ಹೀಟ್ ಮಾಡಿಕೊಂಡು ಒಂದು ಗ್ಲಾಸ್ ಬೌಲ್ನ ಇಟ್ಬಿಟ್ಟು ಟಾಕ್ಸಿನ್ಸ್ ತೆಗೆಯೋದು. ಸೊ ಅದು ಕೂಡ ನಾವು ಇದರಲ್ಲಿ ಮಾಡ್ಬೋದು. ಇದರಲ್ಲಿ ಕಪ್ಪಿಂಗ್ ವಿತ್ ಟೆನ್ಸ್ ಆ್ಯಂಡ್ ಹೀಟ್, ಈ ಮೂರು ಒಂದೇ ಟೈಮ್ ಯೂಸ್ ಮಾಡ್ಬೋದು. ಸೊ ಹಂಗಾಗಿ ತುಂಬ ರಿಸಲ್ಟು. ನಾವು ಇದು ಬ್ಯಾಕ್ ಪೇಯ್ನಿಗೆ ನೋಡಿ ಈ ಥರ ಯೂಸ್ ಮಾಡ್ಬೋದು. ಇದು ಸೊಂಟ ನೋವು, ಶೋಲ್ಡರ್ ಪೇಯ್ನ್, ಲೆಗ್ ಪೇಯ್ನ್, ಇದಕ್ಕೆಲ್ಲ ಯೂಸ್ ಮಾಡ್ಬೋದು. ಇದು ಹೀಟ್ ಫಂಕ್ಷನಿಂದ ನೀವು ಬೆಲ್ಲಿ ಟೊಮಿ ರೆಡ್ಯೂಸ್ ಮಾಡ್ಬೋದು. ನಿಮಗೆ ಎಷ್ಟು ನೆಗೆಟಿವ್ ಎನರ್ಜಿಯಿಂದ ನಿಮ್ಮ ಸೆಲ್ಸ್ನ ಆ್ಯಕ್ಟಿವ್ ಮಾಡಿಸ್ಕೊಂಡು ಡೈಜೆಸ್ಟಿವ್ ಸಿಸ್ಟಮ್ನ ಇದು ಮಾಡ್ಕೋಬೋದು. ಸೊ ತುಂಬ ಹೀಟ್, ನಮಗೆ ಗೊತ್ತಿದೆ ಆಯುರ್ವೇದದಲ್ಲಿ ಹೀಟ್ ಥೆರಪಿ ಯಾವ ಥರ ಮಾಡ್ತಾರೆ ಅಂದ್ಬಿಟ್ಟು, ಅದೇ ಥರ ಹೀಟ್ ಥೆರಪಿ ಕೂಡ ಈ ಡಿವೈಸಿಂದ ಮಾಡ್ಕೋಬೋದು. ನೆಕ್ಸ್ಟು ಲೇಸರ್ ಥೆರಪಿ ಅಂತ ಇದೆ ನೋಡಿ. ಲೇಸರ್ ಥೆರಪಿನಲ್ಲಿ ನಿಮಗೆ ಬ್ಲಾಕೇಜಸ್, ನೋಸ್ ಬ್ಲಾಕೇಜಸ್, ಸೈನಸ್ ಪ್ರಾಬ್ಲಮ್, ರನ್ನಿಂಗ್ ನೋಸ್ ಏನಾದ್ರು ಇದ್ದರೆ ನೋಸಲ್ಲಿ ಥೆರಪಿ ಮಾಡಬೇಕು. ಸಪೋಸ್ ಕಿವಿನಲ್ಲಿ ಕಿವಿ ಕೇಳಿಸೋದು ಕಡಿಮೆ ಆಗಿದೆ, ಇಲ್ಲ ಇಯರ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಆ ಥರ ಏನಾದರೂ ಇದೆ, ಕಿವಿನಲ್ಲಿ ಥೆರಪಿ ಮಾಡ್ಬೋದು. ಥ್ರೋಟ್ ಇನ್ಫೆಕ್ಷನ್ ಏನಾದ್ರು ಇದ್ದರೆ ಥ್ರೋಟಲ್ಲಿ 20 to 30 minutes ಇದನ್ನು ನೀವು ಬೆಳಿಗ್ಗೆ ಸಾಯಂಕಾಲ ಥೆರಪಿ ಮಾಡಿಕೊಂಡ್ರೆ ಬ್ಯೂಟಿಫುಲ್ ರಿಸಲ್ಟ್ ಸಿಗುತ್ತೆ. ಸೊ ಈ ಥರ ಪ್ರಾಡಕ್ಟ್ಸು ನಮ್ಮ ಕಂಪನಿಯಲ್ಲಿ ಇದೆ. ಆಲ್ಮೋಸ್ಟ್